ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಇವಾಗ ತುಂಬ ಬಿಸಿಲುಗಾಲದಲ್ಲಿ ಒಳ್ಳೆ ಜ್ಯೂಸ್ ಮಾಡೋಣ. ಮೊನ್ನೆ ನಾನು ಹೆಸ್ರುಕಾಳು ಜ್ಯೂಸ್ ಮಾಡಿದ್ದೆ. ಯಾರಿಗೂ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಹೆಸ್ರುಕಾಳು ಜ್ಯೂಸ್ ಇದೆ, ಹೆಸ್ರುಕಾಳಲ್ಲಿ ಜ್ಯೂಸ್ ಮಾಡ್ತಾರಾ ಅಂತಿದ್ರು. ಲೈವಿಗೆ ಬಂದಾಗ ಕೇಳ್ತಿದ್ರು. ತುಂಬ ಜನ ನೋಡಿದ್ದಾರೆ ಹೆಸ್ರುಕಾಳು ಜ್ಯೂಸು. ಈಗ ಒಂದು ಮನೆಯಲ್ಲೇ ಇರೋ ಸಾಮಗ್ರಿ, ನೀವು ಹೊರ್ಗಡೆಯಿಂದ ತೊಗೊಂಡು ಬಂದಬೇಕು ಮಾಡಬೇಕು ಅವೆಲ್ಲ ಏನೂ ಇಲ್ಲ. ಮನೆಯಲ್ಲಿರೋ ಸಾಮಗ್ರಿಯಿಂದನೇ ಒಂದು ಜ್ಯೂಸ್ ಮಾಡೋಣ. ಏನು ಜ್ಯೂಸು ಅಂದರೆ ರಾಗಿ ಜ್ಯೂಸು. ರಾಗಿ ತುಂಬ 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 ಒಳ್ಳೆಯದು ನಮ್ಮ ದೇಹಕ್ಕೆ. ಎಷ್ಟು ತಂಪು ಕೊಡುತ್ತೆ ಗೊತ್ತಾ? ತಂಪು ಕೊಡುತ್ತೆ, ಎನರ್ಜಿ ಕೊಡುತ್ತೆ, ಡೈಜೆಷನ್ ಆಗುತ್ತೆ, ಸಣ್ಣ ಆಗ್ತೀರಾ. ತುಂಬ ಒಳ್ಳೆಯದು. ರಾಗಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಏನೇನು ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗ ಏನೇನು ಬೇಕಂತ ನೋಡೋಣ ಬನ್ನಿ. ನಾನು ರಾಗಿನ ರಾತ್ರಿ ನೆನೆಸ್ಕೊಳ್ಬೇಕು. ಇಲ್ವಾ ಒಂದು 2 ಅವರ್ ಆದರೂ ನೆನೆಬೇಕು. ರಾಗಿನ ಚೆನ್ನಾಗಿ ತೊಳ್ಕೊಂಡು ರಾಗಿನ ನೆನೆಸ್ಕೊಂಡಿದ್ದೀನಿ. ಬಾದಾಮಿನ ರಾತ್ರಿನೇ ನೆನೆಸ್ಕೊಂಡಿದ್ದೀನಿ, 2 ಬಾದಾಮಿ. ನಾನಿದು ಒಂದೇ ಗ್ಲಾಸ್ ಮಾಡ್ತಿರೋದು, ಹಾಗಾಗಿ ನಾನು 2 ಬಾದಾಮಿ ಒಂದು ಸಣ್ಣ ಕಪ್ಪಲ್ಲಿ ರಾಗಿ ನೆನೆಸ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಸಿಪ್ಪೆ ಬಿಡಿಸ್ಕೊಳ್ಳೋಣ. ಬಾದಾಮಿ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು. ದಿನಾ ನೆನೆಸಿದ್ದು 2 ಬಾದಾಮಿ ತಿನ್ನಬೇಕು ಬೆಳಗ್ಗೆ ಎದ್ದು ಅಂತ, ಖಾಲಿ ಹೊಟ್ಟೆಗೆ ಅಂತ ಹೇಳ್ತಾರೆ ನೋಡಿ. ನೆನೆಸಿದ್ರೆ ಸ್ವಲ್ಪ ಚೆನ್ನಾಗಿ ಹಾಲು ಬರುತ್ತೆ, ಅದಕ್ಕೋಸ್ಕರ ನೆನೆಸ್ಕೊಳ್ಳಿ ಅಂತ ಹೇಳೋದು. ಹಾಗೆ ರುಬ್ಬಕ್ಕಾಗಲ್ಲ. ರಾಗಿನ ರುಬ್ಬೋದು, ಆದರೆ ಬೇಗ ಅದು ನೈಸಾಗಿ ಅದರದ್ದು ಹಾಲು ಬರಲ್ಲ. ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಬೆಲ್ಲ ಬೇಕು, ಏಲಕ್ಕಿ ಪುಡಿ, ನಂದು ಫೇವ್ರೆಟ್ ಏಲಕ್ಕಿ ಪುಡಿ ನಾನು ಮಾಡಿದ್ದೀನಲ್ಲ ಅದು. ಇಷ್ಟೇ ಬೇಕಾಗಿರೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ರುಬ್ಬೋದಕ್ಕೆ ಬಾದಾಮಿ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ, ಆಮೇಲೆ ಹಾಕ್ಕೊಳ್ಬೋದು. ರಾಗಿ ಅಲ್ವಾ, ನೈಸ್ ಆಗಬೇಕು ಫಸ್ಟು, ಆಮೇಲೆ ನೀವು ನೀರು ಹಾಕ್ಕೊಳ್ಳಿ. ನೋಡಿ, ಇದು ಫಸ್ಟು ರುಬ್ಕೊಂಡು ಬರ್ತೀನಿ ಈಗ ನಾನು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಮಾಡ್ಕೊಳ್ಬೇಕು. ನಮ್ಮ ಕಡೆ ಎಲ್ಲ ಇವಾಗ ಗದ್ದೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡೋರಿಗೆಲ್ಲ ಕಾಫಿ ಕೊಡಲ್ಲ, ರಾಗಿ ಜ್ಯೂಸೇ ಕೊಡೋದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಸ್ವಲ್ಪ ಹಾಕ್ಕೊಳ್ಳಿ. ಬೆಲ್ಲ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು ಕಡಿಮೆ ಬಿದ್ದರೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಕರಗಬೇಕು. ದಪ್ಪ ಇತ್ತು ಬೆಲ್ಲ, ನೀವು ಇನ್ನೊಂದು ಸ್ವಲ್ಪ ನೈಸ್ ಹಾಕ್ಕೊಳ್ಳಿ. ಎಷ್ಟು ತೆಳುಲಿ ಸೋಸ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹಾಲು. ತುಂಬ ತೆಳು ಜರಡೆಲಿ ಸೋಸಿ. ಇದಕ್ಕೆ ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ನಮ್ಮ ಕಡೆ ಎಲ್ಲ ಈಗ ಕಾಫಿ ಟೀ ಎಲ್ಲ ತುಂಬ ಬಿಸಿಲಲ್ವಾ, ಉಡುಪಿ ಕಡೆ ಎಲ್ಲ ಕಾಫಿ ಟೀನೇ ಉಪಯೋಗಿಸಲ್ಲ ಯಾರೂ. ಈ ಥರ ಜ್ಯೂಸ್ಗಳೇ ಜಾಸ್ತಿ ಉಪಯೋಗಿಸೋದು.
ತುಂಬ ಫೈಬರು, ತುಂಬ ಒಳ್ಳೆಯದು, ತುಂಬ ಫೈಬರು. ನೋಡಿ ಒಂದು ಸರಿ ಒಂದು ಸರಿ ಸ್ವೀಟ್ ಸರಿ ಇದೆಯಾ ನೋಡಿ, ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ ರಾಗಿ ಜ್ಯೂಸು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ರಾಗಿದಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ಕುಡೀರಿ ಎಲ್ರೂ. ರಾಗಿ ಜ್ಯೂಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಮ್ಮಿಯಾಗಿ. ನೀವು ಒಂದು ಸರಿ ಮಾಡಿ ನೋಡಿ, ರಾಗಿದು ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೊಡುತ್ತೆ. ಇವಾಗ ಜ್ಯೂಸ್ ಅಂಗಡಿಲೆಲ್ಲ ರಾಗಿ ಜ್ಯೂಸ್ ಮಾರ್ತಾ ಇದ್ದಾರೆ. ನೀವು ಬೇಕಾದ್ರೆ ಯಾವ್ದಾದ್ರು ಜ್ಯೂಸ್ ಅಂಗಡಿಲಿ ನೋಡಿ, ರಾಗಿ ಜ್ಯೂಸ್ ಅಂತ ಇರುತ್ತೆ. ಈಗ ತುಂಬ ಇವಾಗ ಎಲ್ಲರೂ ರಾಗಿನ ಅಷ್ಟು ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ. ಒಂದು ಸರಿ ಮಾಡ್ಕೊಂಡು ಕುಡೀರಿ, ನೀವು ಫ್ರೆಂಡ್ಸ್ಗಳಿಗೆ ಮಾಡಿಕೊಡಿ, ಹೇಳಿ, ಮಾಡಿಕೊಟ್ಬಿಟ್ಟು ಯಾವುದ್ರದ್ದು ಇದು ಅಂತ ಕೇಳಿ. ನೀವು ಹೇಳಬೇಡಿ ರಾಗಿದ್ದು ಅಂತೇಳಿ, ಯಾವುದ್ರದ್ದು ಅಂತ ಹೇಳಿ. ಕಂಡಿಡಿಯೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ನಾವು ಬಾದಾಮಿ ಹಾಕ್ತಿರ್ತೀವಲ್ಲ, ಫ್ಲೇವರೇ ಬೇರೆ ಕೊಡುತ್ತೆ. ಒಂದು ಸರಿ ಮಾಡ್ಕೊಂಡು ಕುಡೀರಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ, ಮಾಡ್ಕೊಂಡ್ಮೇಲೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ, ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.